ವೆಲ್ಕಮ್ ಟು ಜಯಂತಿಸ್ ಕಿಚನ್. ನಾನಿವತ್ತು ಹಲಸಿನ ಹಣ್ಣಿನಿಂದ ಜಾಮ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇದಂತೂ ತುಂಬಾ ರುಚಿಯಾಗಿರುತ್ತೆ. ಈ ಸೀಸನ್ ಬಂದಾಗ ಇದನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಹಣ್ಣೆಲ್ಲ ಬಿಡಿಸಿ ತೊಳೆದು ಇದರೊಳಗಿರೋ ಬೀಜ ಎಲ್ಲ ತೆಗೆದು ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿರೋದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ನಾವು ಮಕ್ಕಳಿಗೆ ಹೊರಗಡೆಯಿಂದ ಪ್ರಿಸರ್ವೇಟಿವ್ಸ್ ಹಾಕಿರೋ ತಿಂಡಿಗಳು ಕೊಡಿಸೋದ್ರ ಬದಲಾಗಿ ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಆರಾಮಾಗಿ ಜಾಮ್ ರೆಡಿ ಮಾಡ್ಬೋದು. ಎಲ್ಲ ಹಣ್ಣುಗಳಿಂದನೂ ಮಾಡ್ಕೋಬೋದು. ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಾಗಿದೆ. ಈಗ ಇದಕ್ಕೆ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಬದಲಾಗಿ ನಾವು ಬೆಲ್ಲನೂ ಸೇರಿಸ್ಕೋಬೋದು. ಅಂಗಡಿ ರೀತಿಯಲ್ಲಿ ಒಂದು ಸ್ವಲ್ಪ ಕಲರ್ ಬರಬೇಕು ಅಂದರೆ ನಾವು ಸಕ್ಕರೆನೇ ಸೇರಿಸ್ಕೋಬೇಕು. ಇದನ್ನು ರುಬ್ಕೊಂಬರೋಣ. ಇದನ್ನು ರುಬ್ಕೊಂಡಾಗಿದೆ. ಇದನ್ನು ಬ್ರೆಡ್ ಜೊತೆಗೆ ತಿನ್ಬೋದು, ಇಲ್ಲ ಚಪಾತಿ ಜೊತೆಗೆ ತಿನ್ಬೋದು. ತಿನ್ನೋ ಮಕ್ಕಳು, ಸ್ವೀಟ್ ತಿನ್ನೋವಂಥ ಮಕ್ಕಳಾದರೆ ದೋಸೆ ಜೊತೆಗೂ ತಿಂದರೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಈ ರೀತಿ ರುಬ್ಕೊಂಡಾಗಿದೆ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಬೇಕಾದರೆ ಸೇರಿಸ್ಕೋಬೋದು, ಇಲ್ಲ ಹಾಗೇನೂ ಹಾಕಿ ಫ್ರೈ ಮಾಡ್ಕೋಬೋದು. ಇದು ಮಕ್ಕಳಿಗೆ ಮಾಡೋದ್ರಿಂದ ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡಾದಮೇಲೆ ಇದಕ್ಕೆ ನಾವು ನೀರು ಹಾಕಿ ರುಬ್ಕೊಬಾರ್ದು, ಹಾಗೆ ಪೇಸ್ಟ್ ಮಾಡ್ಕೊಬೇಕು. ಇದನ್ನು ನೀಟಾಗಿ ಚೆನ್ನಾಗಿ ತಿರುಗ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ತಿರುಗ್ತಾ ಇರಬೇಕು. ಈ ರೀತಿ ತಿರುಗ್ತಾ ಇದ್ದರೆ ಅದು ಗಟ್ಟಿ ಬರುತ್ತೆ. ಒಂದು ಸ್ವಲ್ಪ ಪಾತ್ರೆಯಿಂದ ಈ ರೀತಿ ತಳ ಬಿಟ್ಟು ಬರಬೇಕು. ಆಗ ಇದು ಜಾಮ್ ಅದಕ್ಕೆ ಬಂದಿದೆ ಅಂತ ಅರ್ಥ. ಈ ಜಾಮ್ ರೆಡಿ ಆದಮೇಲೆ ನಾವು ಗಾಜಿನ ಬಾಟ್ಲಿಗೆ ಸೇರಿಸ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು. ಹೆಲ್ದಿ ಆ್ಯಂಡ್ ಟೇಸ್ಟಿ ಜಾಕ್ ಫ್ರೂಟ್ ಜಾಮ್ ರೆಡಿಯಾಗಿದೆ. ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.